ಐವತ್ತು ರೂಪಾಯಿ ಊಟ ಮಾಡ್ತಾ ಇದೀನಿ. ಗಾಡಿಗಳು ಬರ್ತೈತೆ. 5 ರೂಪಾಯಿಗೆ ಪೆಟ್ರೋಲ್ ಗಾಯ್ಸ್. ಹಲೋ 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 ಬಂತಿದ್ದು. ಸೊ ಗೈಸ್, ದೊಡ್ಡವ್ರ ಮುಂದೆ ಫಸ್ಟ್ ಟೈಮ್ ಲೈವ್ ಅಲ್ಲಿ ಎಷ್ಟು ಕೂಡ ಪ್ರಪೋಸ್ ಮಾಡ್ತವ್ರೆ. ಸೂರ್ಯನ ಚಿನ್ನದ ಕಿರಣ. ಇಲ್ಲಿ ಯಾರು ಚೆನ್ನಾಗಿದಾರೋ ನನಗೆ ಗೊತ್ತಿಲ್ಲ. 4 ಮದುವೆ ಆಗಿದೆ. ಹೆಂಗಿದೆ ಓಪನಿಂಗ್ ಥ್ರಿಲ್? ಆಶೀರ್ವಾದ ದೇವ್ರ ಒಳ್ಳೇದು. ಗೈಸ್, ಇವಾಗ ನಾವು ಇಬ್ರು ಶೆಡ್ಗೆ ಹೋಗ್ತೀವಿ. ಫಸ್ಟ್ ಕನ್ನಡ ಯಾವತ್ತಿದ್ರು ನೋಡ್ಕೋತೀನಿ. ಮೆಜೆಸ್ಟಿಕ್ ಅಲ್ಲಿ ನನ್ ದೊಡ್ಡ ಕಟೌಟ್ ನಿಲ್ಸಿರ್ತಾರ, ಅದನ್ನೇ ನೋಡ್ಕೋ. ಎಲ್ಲಿಗೆ ಇವತ್ತು ಪ್ಲಾನು ಎಲ್ಲಿಗೆ ಅಂತ ಹೇಳ್ತೀನಿ. ಸದ್ಯಕ್ಕೆ ಇವಾಗ 5 ರೂಪಾಯಿಗೆ ಪೆಟ್ರೋಲ್ ಹಾಕ್ಸ್ತೀನಿ. 5 ರೂಪಾಯಿಗೆ ಯಾರು ಹಾಕ್ತಾರ? ನಾನು ಹಾಕ್ಸ್ತೀನಿ ಬಾರಜ. ನಿಮ್ಗೇನೋ ಬಂದಿತ್ತು ರೋಗ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ. 5 ರೂಪಾಯಿಗೆ 5 ರೂಪಾಯಿಗೆ ಪಕ್ಕ 5 ರೂಪಾಯಿಗೆ 5 ರೂಪಾಯಿಗೆ ಪೆಟ್ರೋಲ್ ಗಾಯ್ಸ್. ನೋಡಿ ಅಣ್ಣ ಇಲ್ಲಿ 5 ರೂಪಾಯಿಗೆ ಪೆಟ್ರೋಲ್ ನಿನ್ಗೆ ಫಸ್ಟ್ ಚಾಲೆಂಜು. ಏನೇನ್ ಕೊಡ್ತೀಯ ಅಣ್ಣ ಚಾಲೆಂಜು? ಬಾ, ನಿನ್ ಫಸ್ಟ್ ಚಾಲೆಂಜು ಕನ್ನಡದಲ್ಲಿ ಜೋರಾಗಿ ಅದನ್ನ ಓದ್ಬೇಕು. ಹಸಿರು ಕರ್ನಾಟಕದಲ್ಲಿ ಉಸಿರಾಗಲಿ ಕನ್ನಡ. ಕರ್ನಾಟಕದ ಆಸ್ತಿ ಕರಗದ ಸಂಪತ್ತು. ಫಸ್ಟ್ ಚಾಲೆಂಜ್ ಕಂಪ್ಲೀಟ್ ಮಾಡಿದ ನನ್ನ ತಮ್ಮ. ಫಸ್ಟ್ ಕನ್ನಡ ಯಾವತ್ತಿದ್ರು. ಸೊ ಫೈನಲ್ ಇವಾಗ ನಂದಿಲ್ಸ್ಗೆ ಬಂದಿದ್ದೀವಿ. ಈ ಹುಡ್ಗಿನ ಪಟಾಯಿಸ್ತೀನಿ. ಆಮೇಲೆ ಈ ಹುಡ್ಗಿನ ನಗಿಸ್ತೀನಿ. ನಾನು ಹೇಳಿದ ಡೈಲಾಗ್ಗೆ ಇವರು ನಕ್ಕಿ ನೀರಾಗಿ ಚೆಲ್ಲೋಗ್ತಾ ಇದಾರೆ. ಇವಾಗ ಅಲ್ಲಿಂದ ನಡ್ಕೊಂಡ್ ಬಂದು ನಮ್ ಗಾಡಿನ ಅಲ್ಲಿ ನೋಡ್ಬೋದು. ರಾಮ ಇಷ್ಟಪಡೋದು ಸೀತೆನ, ಇವ್ರು ಇಷ್ಟಪಡೋದು ನಿನ್ನ. ಹೌದು. ಇದನ್ನ ನೋಡಿದ್ಮೇಲೆ ನನ್ಗೆ ಅನ್ಸಿದ್ ಒಂದೇ ಗುರು, ಮನುಷ್ಯರಿಗೆ ಕೋತಿಗೆ ಏನು ವ್ಯತ್ಯಾಸ ಇಲ್ಲ ಅಂತ. ಸೊ ಗೈಸ್, ಆಕಾಶದಲ್ಲಂತೂ ಸಿಕ್ಕಾಪಟ್ಟೆ ಮೋಡ ಆಗಿದೆ. ಸೊ ಗೈಸ್, ಇವಾಗ ಬೆಟ್ಟಕ್ಕೆ ಹೋಗೋಣ ಬನ್ನಿ. ಏನ್ ಅದ್ಭುತವಾಗಿ ಕಾಣಿಸ್ತಿದೆ ನೋಡು ಗುರು ಇಲ್ಲಿಂದ. ನಾವೆಲ್ಲರೂ ನಂದಿ ಹಿಲ್ಸ್ಗೆ ಬಂದಿದ್ದೀವಿ. ಸೊ ಗೈಸ್, ದೊಡ್ಡವ್ರ ಮುಂದೆ ಫಸ್ಟ್ ಟೈಮ್ ಲೈವ್ ಅಲ್ಲಿ ಎಷ್ಟು ಕೂಡ ಪ್ರಪೋಸ್ ಮಾಡ್ತವ್ರೆ. ಇಲ್ಲಿ ಯಾರು ಚೆನ್ನಾಗಿದಾರೋ ನನಗೆ ಗೊತ್ತಿಲ್ಲ. ಎಲ್ಲ ಚೆನ್ನಾಗಿ ಅವ್ರೆ. ಅಮ್ಮ, ಐ ಲವ್ ಯು ಅಮ್ಮ. ಅಮ್ಮನ್ಗೆ ಪ್ರಪೋಸ್ ಮಾಡ್ತೀನಿ, ಹುಡುಗಿರ್ಗೆ ಪ್ರಪೋಸ್ ಮಾಡಲ್ಲ. ಹುಡುಗಿರ್ಗೆ ಪ್ರಪೋಸ್ ಮಾಡಿದ್ರೆ ಎದೆಯಲ್ಲಿ ನೋವಾಗುತ್ತೆ. ನೋಡಿ ಗೈಸ್, ಅಲೋ 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 ಸೈಕಾಗಿ ಬಂತಿದ್ದು ನೋಡಿ ಗೈಸ್, ಅದ್ಭುತ. ಏನಮ್ಮ ಅಕ್ಕ ಅಕ್ಕ ಬೆಟ್ಟ ಇಟ್ಕೊಂಡು ಬಂದಿದೀವಿ ಗೈಸ್. ಮಳೆ ಬರ್ತೈತೆ. ನೆಕ್ಸ್ಟ್ ಲೆವೆಲ್ ಇದೆ ಅನ್ಕೊಳ್ರಿ. ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಜೋರಾಗಿ ಮಳೆ ಬಂದ್ಬಿಡುತ್ತೆ. ಅದಕ್ಕೆ ನಾವು ಇವಾಗ ಕೆಳಗಡೆ ಹೋಗ್ತಾ ಇದೀವಿ. ಬನ್ನಿ, ಕೈ ಕೊಡಿ. ಜೊತೆ ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ. ನೋಡಿ ಗೈಸ್, ನಂದಿ ಹಿಲ್ಸಲ್ಲಿ ಈ ಥರ ಒಬ್ಬರನ್ನ ಕರ್ಕೊಂಬಂದ್ರೆ ಖುಷಿ ಆಗುತ್ತೆ. ಏನಕ್ಕೆ ಅಂದರೆ ನನಗೆ ಗರ್ಲ್ ಫ್ರೆಂಡ್ ಇಲ್ಲ. ಸೊ ನೀವು ಒಳ್ಳೆ ಫ್ರೆಂಡಾಗಿ ಅವಾಗ ನಂದಿ ಹಿಲ್ಸ್ಗೆ ಬರೋಣ. ಈ ಸೌಂದರ್ಯನ ಸವ್ಯನ ಮಸ್ತಾಗಿ ಮಾತಾಡ್ಕೊಂಡು ಹೋಗೋಣ. ಫೈನಲಿ ಹಾಯ್ ಬ್ರೋ, ಬಾಯ್. ಇರ್ಲಿ ಬಾ, ಶೆಡ್ಗೆ ಬಾ. ಗೈಸ್, ಇವಾಗ ನಾವಿಬ್ರು ಶೆಡ್ಗೆ ಹೋಗ್ತೀವಿ. ಶೆಡ್ಗೆ ಹೋಗ್ಬಿಟ್ಟು ನಾವು ಕುಂಟೆ ಬಿಲ್ಲೆ ಆಡ್ತೀವಿ. ಯಾರ್ಯಾರು ಆಡ್ತೀರಾ ಕುಂಟೆ ಬಿಲ್ಲೆ? ನಿಮ್ಗೆಲ್ಲ ಕುಂಟೆ ಬಿಲ್ಲೆ ಆಡಕ್ ಬರುತ್ತಾ? ನಿಮ್ಗೆ ಆಡೋಣ? ಹೆಣ್ಮಕ್ಳೇ ಗೆದ್ಬಿಟ್ರು. ಅಮ್ಮ, ಏನ್ ಹೇಳ್ತೀರಾ? ನಿಮ್ ಮಕ್ಳೇ ಗೆದ್ದಿರೋದಕ್ಕೆ ಚಾಕ್ಲೇಟ್ ಇಲ್ಲ, ಮುಂದೆ ಇಸ್ಕೊಡೋಣ. ಬನ್ನಿ ಬನ್ನಿ ಗೈಸ್, ಮುಂದೆ ಹೋಗೋಣ. ಫ್ಯಾಮಿಲಿ ಜೊತೆ ಖುಷಿಯಾಗಿರೋಣ, ಇರೋಣ. ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಜೋರಾಗಿ ಮಳೆ ಬಂದ್ಬಿಡುತ್ತೆ. ಬನ್ನಿ ಗೈಸ್, ಇವಾಗ ಕೆಳಗಡೆ ಹೋಗ್ತಾ ಒಂದು ಚಾಲೆಂಜ್ ಮಾಡೋಣ.
ಫೈನಲಿ ನಂದಿ ಹಿಲ್ಸ್ ಇಂದ ಬಂದ್ವಿ. ಜೋರಾಗಿ ಮಳೆ ಇತ್ತು, ಅಲ್ಲಿ ವಿಡಿಯೋ ಮಾಡಕ್ಕಾಗಿಲ್ಲ, ಅದಕ್ಕೆ ಈ ಸೈಡ್ ಬಂದು ವಿಡಿಯೋ ಮಾಡ್ತಾ ಇದೀವಿ. ಇವಾಗ ಊಟ ಮಾಡ್ಬೇಕು. ದೇವನಹಳ್ಳಿ ಗೌಡ್ರು ರೆಸ್ಟೋರೆಂಟ್. ಈ ಹೋಟೆಲ್ ಅಲ್ಲಿ ನೀವು ಯಾವಾಗ್ಲೇ ಬಂದ್ರು ಫುಲ್ ರಶ್ ಆಗಿರುತ್ತೆ. ಸೊ ಗೈಸ್, ನನ್ ಫೇವ್ರೇಟ್ ಬಂದ್ಬಿಟ್ಟು ದೋಸೆ, ಕಾಲ್ ಸೂಪು ಮತ್ತೆ ಬಿರಿಯಾನಿ ರೈಸ್ ಅಂತೂ ಇಲ್ಲಿ ಅದ್ಭುತವಾಗಿರುತ್ತೆ. ಮಟನ್ ಫ್ರೈ ಜೊತೆ ರೈಸ್ ತಿಂದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೂಪರ್ ಆಗಿದೆ. ಸೊ ಗಾಯ್ಸ್, ನಮ್ಮ ಅಣ್ಣ ನಂಗೊಂದು ಚಾಲೆಂಜ್ ಕೊಟ್ಟಿದ್ರು. ಈಗ ನಮ್ಮ ಅಣ್ಣಂಗೊಂದು ಚಾಲೆಂಜ್ ಕೊಡ್ತೀನಿ. ಊಟ ವೇಸ್ಟ್ ಮಾಡಬಾರ್ದು. ನಾನೇನ್ ಮಾಡ್ತಾ ಇದೀನಿ, ತಿಂತಾ ಇದೀನಿ. ಅದನ್ನೇ ಹೋಗಿ ಹೈವೇದಲ್ಲಿ ಹೇಳ್ಬೇಕು. ಅದೇ ಚಾಲೆಂಜ್ ಇವಾಗ. ನೋಡಿ ಗಾಯ್ಸ್, ಚಾಲೆಂಜ್ ಅಕ್ಸೆಪ್ಟ್ ಮಾಡಿದಾರೆ ನಮ್ಮಣ್ಣ. ಬನ್ನಿ ಗೈಸ್, ಹೈವೇಲ್ ಕುಂತ್ಕೊಂಡು ಊಟ ಮಾಡ್ಬೇಕಂತೆ. ಸೊ ಫಮ್ ಹೈವೇ ಅಂತೂ ಫುಲ್ಲು ಖಾಲಿ ಇದೆ. ಮುಂದ್ಗಡೆ ಸಿಗ್ನಲ್ ಹಾಕಿದ್ದಾರೆ, ಗಾಡಿಗಳು ನಿಂತ್ಕೊಂಡಿದೆ. ಮನುಷ್ಯನ್ಗೆ ಹೊಟ್ಟೆ ಹಸ್ತಿರೋ ಟೈಮಲ್ಲಿ ಊಟ ಸಿಕ್ಕಿದ್ರೆ ಜಾಗ ಯಾವುದೇ ಆಗಿರ್ಲಿ ಫಸ್ಟ್ ಊಟ ಮಾಡಬೇಕು ಅನ್ಸುತ್ತೆ. ಹೈವೇಲ್ ಕುಂತ್ಕೊಂಡು ಊಟ ಮಾಡ್ತಾ ಇದೀನಿ. ಯಾರು ಊಟನ ವೇಸ್ಟ್ ಮಾಡಬೇಡಿ. ಹೊಟ್ಟೆ ತುಂಬಾ ಊಟ ಮಾಡಿ, ಎಷ್ಟು ಬೇಕೋ ಅಷ್ಟು ತಿನ್ನಿ. ಮಿಕ್ತು ಅಂದ್ಬಿಟ್ಟು ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲೆಲ್ಲ ಚೆಲ್ಬೇಡಿ. ಗಾಡಿಗಳು ಬರ್ತೈತೆ, ಇಂಥ ಜಾಗದಲ್ಲಿ ಕುಂತ್ಕೊಂಡು ಇವಾಗ ನಾನು ಊಟ ಮಾಡಿದ್ದೀನಿ. ಸಿಂಪಲ್ ಗೈಸ್, ಊಟನ ಯಾರು ವೇಸ್ಟ್ ಮಾಡಬೇಡಿ. ಹೊಟ್ಟೆ ತುಂಬ ತಿನ್ನಿ, ಜಾಸ್ತಿ ಹಾಕ್ಸ್ಕೊಂಡು ಡಸ್ಟ್ಬಿನ್ಗೆಲ್ಲ ಹಾಕ್ಬೇಡಿ. ಇವಾಗ ತಾನೇ ನಾನು ಹೈವೇಲಿ ಊಟ ಮಾಡ್ಕೊಂಡು ಬಂದೆ. ಅದನ್ನ ಇಲ್ಲಿ ಇರೋರೆಲ್ಲ ನೋಡಿದ್ದಾರೆ. ಅವ್ರು ನನ್ನ ಕೇಳಿದ್ರು, ಹೈವೇಲೆ ಕುಂತ್ಕೊಂಡು ಏನಕ್ಕಪ್ಪ ನೀನು ಊಟ ಮಾಡಿದೆ? ನನ್ನ ತಮ್ಮ ಚಾಲೆಂಜ್ ಕೊಟ್ಟಿದ್ದ, ಅದಕ್ಕೆ ನಾನು ಮಾಡಿದೆ. ಮತ್ತು ಇದರಲ್ಲಿ ಒಂದು ಮೆಸೇಜ್ ಇದೆ ಅಂತ ಅವ್ರಿಗೆ ಹೇಳಿದೆ, ಎಕ್ಸ್ಪ್ಲೈನ್ ಮಾಡಿದೆ. ಅವ್ರು ತುಂಬಾ ಖುಷಿ ಪಟ್ಟರು ಗುರು. ಎಷ್ಟೋ ಜನ ಊಟ ಹಾಕ್ಸ್ಕೊಂಡು ಹೋಟೆಲ್ಗಳಲ್ಲಾಗಲಿ ಮನೆಗಳಲ್ಲಾಗಲಿ ಅರ್ಧಂಬರ್ಧ ತಿಂದ್ಬಿಟ್ಟು ಬಿಸಾಕ್ತಾರೆ, ಚೆಲ್ತಾರೆ. ಕೆಲವೊಬ್ಬರಿಗೆ ಒಂದೊತ್ತು ಊಟ ಇರಲ್ಲ. ಸೊ ಈ ವಿಡಿಯೋ ನೋಡಿದ್ರೆ ಯಾರು ಊಟನ ವೇಸ್ಟ್ ಮಾಡಲ್ಲ. ಕೆಲವೊಬ್ಬರಿಗೆ ಊಟನ ಕೊಡ್ತಾರೆ, ಅವ್ರ ಹೊಟ್ಟೆ ತುಂಬಿಸ್ತಾರೆ ಅಂತ ನಾನು ನಂಬಿದ್ದೀನಿ. ನನ್ನಿಂದ ಅಲ್ಲಿ ಯಾರಿಗೂ ಬೇಜಾರಾಗಿಲ್ಲ. ಸೊ ಗೈಸ್, ದೇವನಹಳ್ಳಿಯಲ್ಲಿ ನನ್ನ ಫ್ರೆಂಡ್ಸ್ ಮನೆಗೆ ಹೋಗ್ಬೇಕಾದ್ರೆ ಇಲ್ಲಿ ಬಂದು ಈ ಹೋಟೆಲಲ್ಲಿ ದೇವನಹಳ್ಳಿ ರೆಸ್ಟೋರೆಂಟಲ್ಲೇ ನಾನು ತಿಂದ್ಬಿಟ್ಟು ಹೋಗೋದು. ಏನಕ್ಕೆ ಅಂದರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇಲ್ಲಿ ನಾನ್ ವೆಜ್ ಆಗಲಿ ವೆಜ್ ಆಗಲಿ. ಬನ್ನಿ, ಈ ಹೋಟೆಲ್ ಸ್ಪೆಷಾಲಿಟಿ ಏನು ಅಂತ ಇವ್ರನ್ನ ಕೇಳೋಣ. ನಮ್ಮ ಚಿಕ್ಕಪ್ಪ ಅವ್ರು ಮಾಡಿರೋದು ಇದು. ನಮ್ಮ ತಂದೆ ತಮ್ಮ ಅವರು ಸೌದೆ ಒಲೆಯಲ್ಲೇ ಮಾಡ್ತಾ ಇದ್ರು. ಸೌದೆ ಒಲೆಯಲ್ಲಿ ಮಾಡೋದು ಏನಕ್ಕೆ ನಾವೆಲ್ಲ ಕೇಳ್ತಾ ಇದ್ರಿ, ಆರೋಗ್ಯಕ್ಕೂ ಒಳ್ಳೇದು, ಊಟನೂ ಟೇಸ್ಟ್ ಬರ್ತೈತೆ ಅಂತ ಹೇಳೋರು. ನಾವು ಅದೇ ಥರನೇ ಫಾಲೋ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಸ್ಟಾಪ್ ಮಾಡಿದ್ರು. ಆಮೇಲೆ ನಾವು ಸ್ಟಾರ್ಟ್ ಮಾಡಿಕೊಂಡ್ರೆ ನಮ್ಮದು ರಾಣಿ ಕ್ರಾಸ್ ಅಂತಿದೆ, ನಂದಿ ಉಪ್ಚಾರ ಆಪೋಸಿಟ್ಟು. ಅಲ್ಲಿ ನಮ್ಮ ಓನ್ ಲ್ಯಾಂಡ್ ಇತ್ತು. ಅಲ್ಲೇ ನಮ್ಮ ಚಿಕ್ಕಪ್ಪ ಸ್ಟಾರ್ಟ್ ಮಾಡಿದ್ದು. ಅವಾಗ ದೇವನಹಳ್ಳಿಲಿ ಹೋಟ್ಲುಗಳೇ ಇರಲಿಲ್ಲ. ಒಂದು ದೇವನಹಳ್ಳಿ ಒಳಗಡೆ ಒಂದು ಎರಡಿತ್ತು. ಈ ಬೈಪಾಸಲ್ಲಿ ನಮ್ಮ ಚಿಕ್ಕಪ್ಪದು ಒಂದೇ. ಅವಾಗ ಹೋಟ್ಲುಗಳೇ ಇಲ್ಲ. ನಾನು ಒಂದು 5 ವರ್ಷ ಹುಡುಗಿ, ನಂಗೆ ಬುದ್ಧಿ ಬರೋಷ್ಟೊತ್ತಿಗೆ ನಮ್ಮ ಚಿಕ್ಕಪ್ಪ ಹೋಟ್ಲು ರನ್ ಮಾಡಿದ್ರು. ಅವಾಗ ಮರಳಾರಿಗಳು, ಆಮೇಲೆ ಮರಳು ಹೊಡಿಯೋರು ಬೆಂಗಳೂರಿಗೆ. ಅವಾಗ ಲಾರಿಗಳವರೆಲ್ಲ ಫುಲ್ ಅಲ್ಲೇ. ಅಲ್ಲಿ ನಮ್ಮ ಚಿಕ್ಕಪ್ಪನ ಮಗನ ಇವಾಗ್ಲೂ ಶೇರ್ವಾಗಾಡು ಅಂತಾರೆ. ಅವನ ಹೆಸರಿಡ್ದು ಯಾರೂ ಕರೆಯಲ್ಲ. ಆ ಶೇರ್ವಾ ಮುದ್ದೆ ಅದೆಲ್ಲ ಅವಾಗ ಕೊಡೋದು ನೋಡಿ ಅವ್ರನ್ನ. ಇವಾಗ್ಲೂ ಶೇರ್ವಾಗಾಡು ಅಂದ್ರೇ ಅವ್ನಿಗೆ ಗೊತ್ತಾಗೋದು. ಅಷ್ಟು ಫೇಮಸ್ ಆಗಿತ್ತು ಅವಾಗ ಹೋಟ್ಲು. ಮತ್ತು ನಾವು ಅದೇ ಥರನೇ ಮುಂದುವರ್ಸ್ಕೊಂಡ್ಬಂದ್ರಿ. ನಮಗೇನು ಇವಾಗ ಉದ್ದೇಶ ಅಂದರೆ ಕಸ್ಟಮರ್ಗೆ ಒಂದು ಒಳ್ಳೆ ಊಟ ಕೊಡಬೇಕು. ಆಮೇಲೆ ಟೇಸ್ಟಿಂಗ್ ಹಾಕೋದು, ಏನೇನೋ ಪೌಡ್ರುಗಳು ಹಾಕೋದು ಹಂಗೆಲ್ಲ ಮಾಡಲ್ಲ. ಒಂದು ಅಮ್ಮ, ಒಂದು ತಾಯಿ ಮಕ್ಳಿಗೆ ಏನು ಜವಾಬ್ದಾರಿ ತಗೊಂಡು ಊಟ ಮಾಡ್ತಾರೆ, ಆ ಥರ ಒಂದು ಊಟ ಕೊಡಬೇಕು ಅಂತ ನಾವು ಹೋಟ್ಲಿಟ್ಟಿರೋದು. ದುಡ್ಡು ಮೇಯ್ನ್ ಅಲ್ಲ, ಜನಗಳಿಗೆ ಒಂದು ಒಳ್ಳೆ ಕ್ವಾಲಿಟಿ, ಒಂದು ಒಳ್ಳೆ ಕ್ವಾಂಟಿಟಿ, ಒಂದು ಆರೋಗ್ಯ ಮೇಯ್ನು. ಆರೋಗ್ಯವಾಗಿರೋ ಊಟ ಕೊಡಬೇಕು. ಆ ಟೇಸ್ಟ್ ಬಾಯಿ ಇಕ್ಕಿದ ತಕ್ಷಣ ಏನೋ ತಿಂದ್ರಿ ಚೆನ್ನಾಗಿತ್ತು, ಅಲ್ಲಿ ಇಲ್ಲಿ ಟೇಸ್ಟ್ ಕಡಿಮೆ ಹಂಗ ಮನ್ಸಿಗೆ ಬರಬಾರ್ದು. ತಿಂದಾದ್ಮೇಲೆ ನಮ್ಗೆ ಆರೋಗ್ಯ ಹೆಂಗಿತ್ತು, ತಿಂದಾದ್ಮೇಲೆ ನೀರು ದಾವರ ಆಯ್ತಾ, ಇಲ್ಲ ತೇಕಗಳು ಬರೋದು, ಹೊಟ್ಟೆ ಊದ್ಕೊಂಡಾಗ ಆ ಥರ ಏನೂ ಆಗಬಾರ್ದು ಅನ್ನೋ ಒಂದು ಊಟ ನಾವು ಮಾಡಿ ಕೊಡ್ತಾ ಇರೋದು ಜನಗಳಿಗೆ. ಇಲ್ಲಿ ಬೆಂಗಳೂರಿಂದ ಇವಾಗ ತುಂಬಾ ಜನ ಬರ್ತಾರೆ. ವಿಡಿಯೋ ನೋಡ್ಬಿಟ್ಟು ಅಮ್ಮನ್ ಕೈ ರುಚಿ ನೋಡ್ಬೇಕು, ಅಮ್ಮನ್ ಕೈ ಊಟ ತಿನ್ಬೇಕು ಅಂತ ಇಲ್ಲಿ ಬಂದೇ ಬರ್ತಾರೆ. ಸೊ ಅವ್ರಿಗೆ ಏನೆಲ್ಲ ಹೇಳ್ತೀರಾ, ಇಲ್ಲಿ ಏನೆಲ್ಲ ಸಿಗುತ್ತೆ? ನಮ್ಮಲ್ಲಿ ವೆಜ್ಜು ನಾನ್ ವೆಜ್ ಎರಡೂ ಇರುತ್ತೆ. ವೆಜ್ ತಿನ್ನೋರು ವೆಜ್ಜು ತಿನ್ಬೋದು, ನಾನ್ ವೆಜ್ ತಿನ್ನೋರು ನಾನ್ ವೆಜ್ ತಿನ್ಬೋದು. ನಾನ್ ವೆಜ್ ಬಂದು ಮಟನ್ ಬಿರಿಯಾನಿ, ಚಿಕನ್ ಕರಿ, ಮಟನ್ ಕರಿ, ಚಿಕನ್ ಪೆಪ್ಪರ್, ಮಟನ್ ಪೆಪ್ಪರು, ಕಾಲ್ ಸೂಪು, ಕಬಾಬು, ಮತ್ತು ಬೋಟಿ ಗೊಜ್ಜು, ತಲೆ ಮಟನ್ ಫ್ರೈ, ತಲೆ ಮಟನ್ ಕರಿ ಇಷ್ಟೆಲ್ಲ ಸಿಗುತ್ತೆ. ವೆಜ್ಜಲ್ಲಿ ಮುದ್ದೆ ಊಟ, ಚಪಾತಿ ಊಟ, ಇಡ್ಲಿ, ದೋಸೆ, ಪಲಾವು, ಆನಿಯನ್ ದೋಸೆ, ಮಸಾಲೆ ದೋಸೆ, ಪ್ಲೇನ್ ದೋಸೆ, ಲೆಮನ್ ರೈಸು. ವೆಜ್ ನಾನ್ ವೆಜ್ ಎರಡೂ ಇರುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಸಿಗುತ್ತೆ ಊಟ. ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ, ಸಂಜೆ ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ? ಬೆಳಗ್ಗೆ 8ರಿಂದ ರಾತ್ರಿ 1 ಗಂಟೆವರೆಗೂ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 1 ಗಂಟೆ. 1 ಗಂಟೆವರೆಗೂ. ಗೈಸ್, ನಾನು ಬಂದಾಗಲ್ಲ ಇಲ್ಲಿ ಹೌಸ್ಫುಲ್ ಗೈಸ್. ಬೆಳಿಗ್ಗೆ ಬಂದೆ, ಫುಲ್ ಹೌಸ್ಫುಲ್ಲು. ಬರೀ ಫ್ಯಾಮಿಲಿ ಬರ್ತಾ ಇದಾರೆ, ಗರ್ಲ್ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್ ಬರ್ತಾ ಇದಾರೆ. ನಮ್ಮ ಊಟ ಅಂತೂ ಸೂಪರ್ ಆಗಿತ್ತು. ಕಸ್ಟಮರ್ಗೆ ನಮ್ಮ ಅಭಿಮಾನಿ ದೇವ್ರುಗಳವರು.
ಅವ್ರಿಗೆ ಒಂದು ಒಳ್ಳೆ ಊಟ ಕೊಡ್ಬೇಕು ನಾವು ಫಸ್ಟ್ ಮೇನು. ದುಡ್ಡು ಇಂಪಾರ್ಟೆಂಟ್ ಅಲ್ಲ ಸರ್, ಸಿಂಪಲ್ ಆಗಿ ಒಂದ್ ಹೇಳ್ತೀನಿ ಕೇಳಿ. ದುಡ್ಡಲ್ಲ ಮೇನ್, ಊಟ ಚೆನ್ನಾಗಿ ಕೊಡ್ಬೇಕು. ಟೇಸ್ಟಿಂಗ್ ಪೌಡರ್ ಹಾಕ್ಬಾರ್ದು, ಆಮೇಲೆ ರುಚಿಗೋಡು ಎಣ್ಣೆ ಬಳಸಬಾರ್ದು. ನಾವು ಮನೇಲಿ ಏನು ತಿಂತೀರ ಅದೇನೇ ಹಾಕಿ ಮಾಡ್ಕೊಡ್ಬೇಕು. ನಾವೊಂಥರ ಮಾಡ್ಕೊಂಡು ತಿನ್ನೋದು, ಇಲ್ಲೊಂಥರ ಕೊಡೋದು. ನಾವು ಬೆಳಗ್ಗೆ ಟಿಫನ್ ಇಲ್ಲೇ, ಮಧ್ಯಾಹ್ನ ಊಟ ಇಲ್ಲೇ, ನೈಟ್ ಊಟ ಇಲ್ಲೇ. ಮನೇಲಿ ಏನು ಮಾಡಲ್ಲ ನಾವು. ಮನೇಲಿ ಹೋಗಿ ಮಲ್ಗೋದು, ಇಲ್ಲಿ ಬರೋದು, ಇಲ್ಲೇ ಊಟ. ಅವ್ರಿಗೇನು ನಿಮ್ಗೇನು ಬಡಿಸಿದ್ವಿ ಅದೇ ನಾವು ತಿನ್ನೋದು. ಸೂಪರ್, ನನಗಂತೂ ತುಂಬಾ ಖುಷಿ ಆಯ್ತು. ಸೊ ಗೈಸ್, ದೇವನಹಳ್ಳಿ ಸೈಡ್ ಅಲ್ಲಿ ಏರ್ಪೋರ್ಟ್ಗೆ, ನಂದಿ ಹಿಲ್ಸ್ಗೆ ಹೋಗೋರು ಬರೋರು ಲೆಫ್ಟ್ ಅಲ್ಲೇ ಗೌಡ್ರು ರೆಸ್ಟೋರೆಂಟ್ ಅಂತ ಇದೆ. ಬಂದು ಮಸ್ತಾಗಿ ಊಟ ಮಾಡಿ, ಹೊಟ್ಟೆ ತುಂಬಾ ತಿನ್ಕೊಂಡು ಕಾರಲ್ಲಿ ಮಲ್ಕೊಳ್ಳಿ, ಬೈಕಲ್ಲಿ ಲಾಂಗ್ ಡ್ರೈವ್ ಹೋಗ್ರಿ. ನೋಡಿ ಗೈಸ್, ಇಲ್ಲಿ ಫ್ರೆಂಡ್ಸ್ ಬಂದಿದ್ದಾರೆ, ಫ್ರೆಂಡ್ಸ್ ಆರಾಮಾಗಿ ಕುತ್ಕೊಂಡು ತಿಂತವ್ರೆ. ಇಲ್ಲೂ ಫ್ರೆಂಡ್ಸ್ ಇದ್ದಾರೆ ನೋಡಿ ಗೈಸ್, ಫ್ಯಾಮಿಲಿನೂ ಬರ್ತಾರೆ. ಅಷ್ಟು ಜನ ಕುಂತ್ಕೊಂಡಿದ್ದಾರೆ, ದೊಡ್ಡ ದೊಡ್ಡವರು. ಇಲ್ಲೊಬ್ರು ಫ್ಯಾಮಿಲಿ ಇದ್ದಾರೆ. ಸರ್, ಹೇಗಿತ್ತು ಊಟ? ಸರ್, ಇವ್ರು ಯಾವಾಗ್ಲೂ ನಮ್ಮ ಅಭಿಮಾನಿ ದೇವ್ರು ಸರ್. ಅವರು ಯಾವಾಗ್ಲೂ ಬರೋರು ನಮ್ಗೆ. ಅವರು ಹೌದಾ? ಹೌದು. ಅಭಿಮಾನಿಗಳೇ, ನಿಮ್ಮ ನಮ್ಮ ದೇವ್ರು. ಹೇಗಿತ್ತು ಸಿನಾ? ಥ್ಯಾಂಕ್ ಯು ಚಿನ್ನಿ. ಸಿಂಪಲ್ ಗೈಸ್, ದೇವನಹಳ್ಳಿ ಸೈಡು ನೀವು ಬಂದಾಗ, ನಂದಿ ಹಿಲ್ಸ್ಗೆ ಹೋದಾಗ ಹೈವೇಲಿ ಲೆಫ್ಟ್ ಸೈಡ್ ಅಲ್ಲಿ ಗೌಡ್ರು ರೆಸ್ಟೋರೆಂಟ್ ಅಂತ ಇರುತ್ತೆ. ನೀವು ಇವ್ರ ತರ ಫ್ಯಾಮಿಲಿ ಜೊತೆ ಬಂದು ಊಟ ಮಾಡ್ಕೊಂಡು ಖುಷಿಯಾಗಿ ಹೋಗ್ಬೋದು. ನಿಮ್ಮ ಹೋಟೆಲ್ಗೆ ಬಂದು, ನಮ್ಮ ಹೋಟ್ಲಲ್ಲ ನಿಮ್ದು, ನಿಮ್ಮಂತವ್ರು ನಮ್ಮ ಹತ್ರ ಬಂದ್ರೆ ಎಲ್ರೂ ಸೇರಿ ಒಂದ್ ಹೋಟ್ಲ್ ಆಗೋದು. ನಮ್ದು ಹೆಂಗಾತೈತೆ? ನಮ್ದಲ್ಲ, ನೀವು ಬರ್ಬೇಕು ಅಂತ ನಾವ್ ಮಾಡಿರೋದು. ಸೊ ಗೈಸ್, ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ. ನಾನು ವಿಡಿಯೋ ಮಾಡ್ತೀನಿ ಅಂದಿದ್ದಕ್ಕೆ ಬನ್ನಿ ಮಾಡಿ ಅಂತ ನಿಂತ್ಕೊಂಡು, ಇಷ್ಟು ವಯಸ್ಸಾಗಿದ್ರು ಪಕ್ಕದಲ್ಲಿ ಅಮ್ಮನ ತರ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ದಾರೆ. ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಅಭಿಮಾನಿ ದೇವರುಗಳಿಗೆ ಒಂದೆರಡು ಮಾತಾಡ್ಬಿಡಿ. ಅಭಿಮಾನಿ ದೇವ್ರುಗಳೆಲ್ಲ ಬಂದು ಒಂದು ಒಳ್ಳೆ ಊಟ ತಿನ್ಕೊಂಡು ಹೋಗ್ಲಿ ಅಂತಾನೆ ನಾವು ಹೋಟ್ಲ್ ಮಾಡಿರೋದು. ದುಡ್ಡು ಮೇನ್ ಅಲ್ಲ, ಆರೋಗ್ಯ ದೃಷ್ಟಿಯಿಂದ ನಮ್ಮ ಒಂದ್ಸಲ ತಿಳ್ಕೊಂಡು ನಾವು ಹೋಟ್ಲ್ ನಡೆಸ್ತಾ ಇರೋದು. ಇದು ದೇವನಹಳ್ಳಿಗೆ ಹೋಗೋ ಸೈಡಲ್ಲಿ ನಂದಿ ಹಿಲ್ಸ್ಗೆ ಹೋಗೋ ಸೈಡಲ್ಲಿ ಲೆಫ್ಟ್ ಅಲ್ಲಿ ಗೌಡ್ರು ರೆಸ್ಟೋರೆಂಟ್ ಅಂತ ಇರುತ್ತೆ. ದೇವನಹಳ್ಳಿ ಬೈಪಾಸ್. ದೇವನಹಳ್ಳಿ ಬೈಪಾಸ್ ಅಲ್ಲಿ ಲೆಫ್ಟ್ ಅಲ್ಲಿ ಸಿಗುತ್ತೆ. ನೋಡ್ದಾಗಿ ಸಿಗಲ್ಲ, ಅಲ್ಲೇ ಇರುತ್ತೆ. ಅಲ್ಲೇ ಇರುತ್ತೆ. ಸೊ ಇಲ್ಲಿರುತ್ತೆ, ಬನ್ನಿ. ಅಮ್ಮ ಅಂತ ಕೂಗಿದ್ರೆ ಓಡ್ ಬರ್ತಾರೆ, ನನ್ ಮಗ ಕರೆದ್ರಲ್ಲ ಅಂತ. ಇನ್ನೇನ್ ಹೇಳೋಣ ಅಮ್ಮ, ಥ್ಯಾಂಕ್ ಯು. ನಮಗೂ ಕೆಲ್ಸಗಳಿದೆ, ಹೋಗ್ಬಿಟ್ಟು ಬರ್ತೀವಿ. ದೇವ್ರು ಒಳ್ಳೇದ್ ಮಾಡ್ಲಿ, ನಿಮ್ಮ ಆಸೆ ಅಭಿಲಾಷೆಗಳೆಲ್ಲ ಈಡೇರ್ಲಿ, ಬೇಗ ಒಂದು ಒಳ್ಳೆ ದೊಡ್ಡ ಸ್ಥಾನಕ್ಕೆ ರೀಚ್ ಆಗ್ರಿ. ಆಶೀರ್ವಾದ. ದೇವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ಮದ್ವೆ ಆಗಿದ್ಯಾ ಅಮ್ಮ? ಮದ್ವೆ ಆಗಿದೆ. ಬೇಗ ಮದ್ವೆ ಮಾಡ್ಕೊಳ್ಳಿ. 4 ಮದ್ವೆ ಆಗಿದೆ. ನೀವು ನೋಡಿದ್ರೆ ಅನ್ಸಲ್ಲ. ಬೇಗ ಮದ್ವೆ ಮಾಡ್ಕೊಳ್ಳಿ, ಬೇಗ ಸೆಟ್ಲ್ ಆಗಿ. ಖಂಡಿತ. ನಮ್ಮಂತ ಹೆಣ್ಮಕ್ಳು ನಿಮ್ಗಾಗ್ಲಿ, ಅವರು ಏನೋ 4 ಜನಕ್ಕೆ ಒಳ್ಳೇದ್ ಮಾಡ್ತಾರೆ. ಸರಿ ಅಮ್ಮ, ಆಯ್ತು. ಸೊ ಗೈಸ್, ಫೈನಲಿ ಇವಾಗ ಊಟ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಇವಾಗ ಆಂದೆ ಹೋಗ್ತಾ ನಿಮ್ಗೆ ಸಿಗ್ತೀವಿ, ಬನ್ನಿ. ಅಣ್ಣ, ಬೆಳಗ್ಗೆ ನಾನು ಕಾಲೇಜ್ಗೆ ಹೋಗೋ ಬರೋ ಟೈಮಲ್ಲೆಲ್ಲ ವಯಸ್ಸಾದವರು ಒಂದತ್ತು ಊಟಕ್ಕೆ ಕಾಸು ಕೇಳ್ತಿರ್ತಾರಣ್ಣ. ಇವತ್ತಂತವ್ರಿಗೆ ಊಟ ಇಸ್ಕೊಡೋಣ ಅಣ್ಣ. ಅಷ್ಟೇ ತಾನೆ? ಸರಿ ಬಾ, ಹೋಗೋಣ. ನಾನು ನಂಬಿರೋದು ಒಂದೇ ಗುರು, ಈ ವಿಡಿಯೋ ನೋಡ್ಬಿಟ್ಟು ಒಂದು ಸ್ವಲ್ಪ ಜನ ಆದರೂ ಕೆಲವ್ರಿಗೆ ಸಹಾಯ ಮಾಡ್ತಾರೆ, ಅವ್ರಿಗೊಂದೊತ್ತು ಊಟ ಕೊಡ್ತಾರೆ ಅಂತ ನಂಬಿದೀವಿ. ನಿಮ್ಮ ಪಾಲಿನ ಸೇವಕ ನಾನು. ಲಾಸ್ಟ್ ಅಲ್ಲಿ ನನ್ನ ತಮ್ಮ ಹೇಳ್ದ, ಕಾಲೇಜ್ಗೆ ಹೋಗೋ ಟೈಮಲ್ಲಿ, ಬರೋ ಟೈಮಲ್ಲಿ ಕೆಲವರು ದುಡ್ಡು ಕೇಳ್ತಾರೆ, ಕೆಲವರು ಊಟ ಇಸ್ಕೊಡೋ ಅಂತಾರೆ. ನನಗೂ ಆ ಥರ ತುಂಬಾ ಜನ ಕೇಳಿದ್ದಾರೆ, ನಿಮ್ಗೂ ಈ ಥರ ತುಂಬಾ ಜನ ಕೇಳಿರ್ತಾರೆ. ಆದ್ರೆ ನಿಮ್ ಕೈಲಿ ಒಂದೊತ್ತು ಊಟ ಇಸ್ಕೊಡಿ. ದುಡ್ಡು ಕೊಟ್ರೆ ವಯಸ್ಸಾಗಿರೋರ್ಗೆ ಎಣ್ಣೆ ಹೊಡೆದು ಮಲ್ಕೊಂಡ್ಬಿಡ್ತಾರೆ, ಎಲ್ಲೆಲ್ಲೋ ರೋಡಲ್ಲಾದ್ರೂ ಸರಿ, ಎಲ್ಲೆಲ್ಲೋ ಮಲ್ಕೊಂತಾರೆ ಗೈಸ್. ಅದ್ರ ಬದಲು ಊಟ ಇಸ್ಕೊಟ್ರೆ ಹೊಟ್ಟೆಗೆ ತಿನ್ಕೊಂಡು ನೆಮ್ಮದಿಯಾಗಿ ಮಲ್ಕೊಂತಾರೆ. ವಿಡಿಯೋಗೋಸ್ಕರ ಮಾಡಿಲ್ಲ, ಇದನ್ನ ನೋಡಿ ಸ್ವಲ್ಪ ಜನ ಕಲಿತಾರೆ, ಸ್ವಲ್ಪ ಜನ ಮಾಡ್ತಾರೆ. ನೀನು ಅಷ್ಟೇ, ನಿನ್ ಕೈಲಿ ಆಗಿದ್ ಸಹಾಯ ಮಾಡು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿ. ನನ್ನಿಂದ ಯಾರಿಗಾನ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ. ನಾನೇ ಕೇಳ್ತಿರೋದು, ಏನಕ್ಕೆ ಅಂದ್ರೆ ವಿಡಿಯೋ ನಾನೇ ಅಲ್ವಾ ಮಾಡಿರೋದು.